ನಮಸ್ಕಾರ ಸ್ನೇಹಿತರೆ. ನಾನು ಬೆಳಗ್ಗೆ ಡೈಲಿ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದು ಬಾಣು ಸಾರಿಸಿ ರಂಗೋಲಿ ಹಾಕಿ ಪಕ್ಷಿಗೆ ಫಸ್ಟ್ ಖಾರ ಹಾಕ್ತೀನಿ. ಆಮೇಲೆ ನಾನು ಒಳಗೆ ಹೋಗಿ ಫಸ್ಟ್ ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಗೆ ಹೋಗ್ಬಿಟ್ಟು ಫಸ್ಟು ನೀರು ಕಾಯಿಸ್ತೀನಿ ಕುಡಿಯೋಕ್ಕೆ. ಬೆಳಗ್ಗೆ ಟೈಮ್ ಬಿಸಿನೀರೇ ಕುಡಿಯೋದು ನಾವು. ನೀವು ಬಿಸಿನೀರು ಕುಡಿತೀರೋ ಏನು ತಣ್ಣೀರೇ ಕುಡಿತೀರೋ ಗೊತ್ತಿಲ್ಲ ನನಗೆ. ನಾನಂತೂ ಬಿಸಿನೀರಪ್ಪ ಕುಡಿಯೋದು. ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಡ್ತೀನಿ, ಆಕ್ಟಿವ್ ಆಗಿಬಿಡ್ತೀನಿ ಬಿಸಿನೀರು ಕುಡಿದ್ಬಿಟ್ರೆ ಒಂದು ಲೋಟನ. ಆಮೇಲೆ ಒಂದು ಸರಿ ಟೀ ಕುಡಿತೀನಿ, ಇಲ್ಲ ಬಾದಾಮ್ ಪೌಡ್ರ್ ಕುಡಿತೀನಿ, ಯಾವುದಾದ್ರೂ ಕುಡಿತೀನಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಎಷ್ಟೊಂದು ಕೆಲಸ ಇರ್ತವೆ ನೋಡ್ರಿ. ನಾನು ಸೂರ್ಯ ನಮಸ್ಕಾರ ಮಾಡೇ ಒಳಗೆ ಬರೋದು. ಇವತ್ತು ಜೋಳದ ರೊಟ್ಟಿ ಪಲ್ಯ, ಬೀಟ್ರೋಟ್ ಪಲ್ಯ. ಸ್ಟವ್ಗೆ ನಮಸ್ಕಾರ ಮಾಡಿ ನಾನು ಹಚ್ಚೋದು ಯಾವಾಗಲೂ. ಅಗ್ನಿ ನಮಃ ನಳಪಾಕವಾಗಲಿ ಭೀಮನ ಬಲ ಬರಲಿ ಅಂತಲೇ ನಾನು ಸ್ಟವ್ ಹಚ್ಚೋದು ನಾನು ಯಾವಾಗಲೂ. ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಆಮೇಲೆ ಡೈರಿ ಹಾಲು ಬೆಳಗ್ಗೆನೇ ಬಂದುಬಿಡ್ತಾನೆ 5:15ಗೆ. ನಾನು 5 ಗಂಟೆಗೆ ಎದ್ದೇಳ್ತೀನಿ, ಅವನು 5 ಗಂಟೆ 5:15 ಒಳಗೆ ಬಂದುಬಿಡ್ತಾರೆ. ಹೆಣ್ಮಕ್ಳಿಗೆ ಬೆಳಗ್ಗೆನೇ ಎಷ್ಟೊಂದು ಕೆಲಸ ಇರ್ತವೆ ನೋಡಿರಿ. ಮಕ್ಕಳು ಶಾಲೆ ಕಳಿಸೋದು, ಹೊರಗೆ ಕೆಲ್ಸಕ್ಕೆ ಹೋಗೋರು ಕಳಿಸೋದು, ನಮ್ಮ ಮನೆ ಕೆಲಸ, ನಾವು ಕೆಲ್ಸಕ್ಕೆ ಹೋಗೋದಾದರೆ ಕೆಲ್ಸಕ್ಕೆ ಹೋಗೋದು. ಹೆಣ್ಮಕ್ಳು ಮನೆಗಿರೋರಿಗೂ ಎಷ್ಟೊಂದು ಕೆಲಸ ಸಿಗುತ್ತೆ. ಮಕ್ಕಳನ್ನ ಶಾಲೆ ಕಳಿಸೋದು, ಅವ್ರ ಲಂಚ್ ಬಾಗ್ ರೆಡಿ ಮಾಡೋದು, ತಿಂಡಿ ಒಬ್ಬರಿಗೆ ಅದು ತಿನ್ನಲ್ಲ ಅಮ್ಮಿ ಇದು ತಿನ್ನಲ್ಲ ಅಂತಿರ್ತಾರೆ. ಎಲ್ಲವನ್ನು ಹೆಣ್ಮಕ್ಳು ನಿಭಾಯಿಸ್ಕೊಂಡು ಹೋಗಬೇಕು. ಹೆಣ್ಮಕ್ಳು ಇಲ್ದಂಗಿದ್ರೆ ಮನೆಯಲ್ಲಿ ಗಂಡು ಮಕ್ಳು ಏನು ಮಾಡೋಕ್ಕೆ ಬರಲ್ಲ. ಹೊರಗಡೆಯಿಂದ ಬಂದ ತಕ್ಷಣ ಗಂಡು ಮಕ್ಳು ತಿಂಡಿ ಆಗಿಲ್ವಾ, ಇನ್ನು ಊಟಕ್ಕಾಗಿಲ್ವಾ ಅಂತ ಬರ್ತಾರೆ. ಹೆಣ್ಮಕ್ಳಿಗೆ ಎಷ್ಟೊಂದು ಕೆಲಸ ಇರುತ್ತೆ. 5 ನಿಮಿಷನೂ ಪುರುಷತ್ತಾಗಲ್ಲ ಬೆಳಗ್ಗೆ ಟೈಮು. ನನಗೂ ಅಷ್ಟೇ, ಅಂಗಡಿಗೆ ಹೋಗ್ತೀನಲ್ಲ, ಬೆಳಗ್ಗೆ ಟೈಮೇ ಆಗಲ್ಲ ನನಗೆ. ಮಕ್ಕಳು ಬೆಳಗ್ಗೆ ಹೊತ್ತು ನಾನು ತಿಂಡಿ ತಿನ್ನಲ್ಲ, ಒಂದು ಕಾಫಿ ಕುಡಿಯಲ್ಲ. ಅಯ್ಯೋ ಬೇಡ ಪಜಿತಿ, ನನಗೆ ಉಪ್ಪಿಟ್ಟು ಬೇಡ, ಚಿತ್ರಾನ್ನ ಬೇಡ, ಸಾಕೋರೊಬ್ರು, ಶೂ ಹಾಕೋರೊಬ್ಬರು, ಅಪ್ಪ ತಲೆಬಾಚಿರೆ, ಅಮ್ಮ ಸಾಕೋದು, ತಿಂಡಿ ತಿನ್ನಿಸೋದು, ಲಂಚ್ ಬ್ಯಾಗ್ ರೆಡಿ ಮಾಡೋದು. ಹಬ್ಬ ಹೆಣ್ಮಕ್ಳಿಗೆ ಸಾಕಾಗುತ್ತೆ ಮನೆ ಕೆಲಸ. ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಶಾಲೆ ಕಳಿಸಿದ್ಮೇಲೆ ಅವ್ರು ಹರಡಿರ್ತಾರಲ್ಲ ಮನೆಯಲ್ಲಿ, ಅದು ತೆಗಿಯೋದೊಂದೇ ದೊಡ್ಡ ಸಾಹಸ ಮಾಡ್ದಂಗೆ ಆಗುತ್ತೆ ಹೆಣ್ಮಕ್ಳಿಗೆ. ಈಗ ಒಂದು ಸ್ವಲ್ಪ ಶೀತ ಬಂದಿತ್ತು, ಮಳೆಯೆಲ್ಲ ಇಲ್ಲಿ ಒಂದು ಸ್ವಲ್ಪನ ಟೀ ಕುಡಿದ್ಬಿಟ್ಟು ಸ್ನಾನ ಪೂಜೆ ಆಯಿತು. ಸ್ನಾನ ಪೂಜೆ ಆಗದಲ್ಲಿ 7 ಗಂಟೆ ಸ್ನಾನ ಪೂಜೆ ಆಗಿಬಿಡುತ್ತೆ ನಂದು. ಇವಾಗ ಅಡುಗೆ ಕೆಲಸಕ್ಕೆ ಬರ್ತಾಯಿದ್ದೀನಿ. ಪಲ್ಯ, ರೊಟ್ಟಿ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಹೆಣ್ಮಕ್ಳಿಗೆ ಸಹಕರಿಸ್ಬೇಕು ಮನೆಗಿದ್ದ ಗಂಡು ಮಕ್ಕಳು. ನೆಂಚ್ಕೊಳಕ್ಕೆ ಸೌತೆಕಾಯಿ, ಈರುಳ್ಳಿ ಇರಲೇಬೇಕು ನಮ್ಮ ಮನೆಗೆ. ಚಪಾತಿ ಮಾಡಲಿ, ರೊಟ್ಟಿ ಮಾಡಲಿ. ಅದು ಬೇಗ ಕೆಲಸ ಬೇರೆ ಮಾಡೋಕ್ಕಾಗ್ತಿಲ್ಲ. ನನ್ನ ಕಾಲೊಂದು ಮಂಚು ಕಾಲಿಗೆ ಹೊಡ್ಕೊಂಬಿಟ್ಟಿದ್ದೀನಿ. ಡಾಕ್ಟ್ರ್ ಹತ್ರ ಹೋಗಿವೆ, ನನಗೆ ಕಡಿಮೆ ಆಗಿಲ್ಲ. ಅದು ನೋಡಬೇಕು, ಎಕ್ಸ್ರೇ ಏನಾರು ಮಾಡಿಸ್ಬೇಕು. ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಬೇಕು. ಬಾಕ್ಸು, ಅಂಗಡಿ ತಗೊಂಡೋಗೋಕ್ಕೆ, ಲಂಚ್ ಬ್ಯಾಗು ಎಲ್ಲ ರೆಡಿ ಮಾಡ್ಕೋಬೇಕು. ಈ 8:15 ಇವಾಗ ಅಡುಗೆ ಆಗ್ತಾಯಿದೆ. ಪಾಪ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ. ಗಂಡು ಮಕ್ಕಳಿಗೆ ಆ ಕಷ್ಟ ಗೊತ್ತೇ ಆಗಲ್ಲ. ಏನು ಮಾಡೋದು, ಅವ್ರು ಹೊರಗಡೆ ಒಂದು ಕೆಲಸ ಮಾಡ್ಕೊಂಡು ಬಂದುಬಿಡ್ತಾರೆ. ನಾವು ಹೆಣ್ಮಕ್ಳು ಎಷ್ಟು ಸರಿ ಬಗ್ಗಿ ಆಡಿ, ಎಷ್ಟು ಸರಿ ಕಸ ಹೊಡಿ, ನೆಲ ಒರೆಸು, ಪಾತ್ರೆ ಬೆಳಗು,
ಬಟ್ಟೆ ತೊಳಿ, ಬಟ್ಟೆ ಒಣಾಕು, ಬಟ್ಟೆ ಮಡಚು, ದೇವ್ರ ಪೂಜೆ ಮಾಡು, ಹೂವು ಎತ್ಕೊಂಬ, ಅಷ್ಟೊಂದೆಲ್ಲ ಕೆಲಸ ಹೆಣ್ಮಕ್ಳು ಬೆಳಗ್ಗೆನೇ ಮಾಡಬೇಕು. ಎಷ್ಟು ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಹಿಟ್ಟು ಕಾಲಿಸ್ತಾ ಇದ್ದೀನಿ ಇವಾಗ. ಜೋಳದ ರೊಟ್ಟಿ, ನಮ್ಮ ಮನೇಲಿ ಚಪಾತಿ ಕಡಿಮೆ, ಜೋಳದ ರೊಟ್ಟಿನೇ ಮಾಡೋದು ನಾವು. ಜೋಳದ ರೊಟ್ಟಿ ಇಷ್ಟ ನಮಗೆ. ನನಗೆ ತುಂಬ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು ನೋಡಿರಿ. ನಾನು ರುದ್ರಾಕ್ಷಿ ಮಾಲೆ ಹಾಕಿದ್ದೀನಲ್ಲ, ಅವಾಗಿಂದಲೂ ನನಗೆ ಗ್ಯಾಸ್ಟ್ರಿಕ್ಕೇ ಆಗಿಲ್ಲ, ಕಡಿಮೆ ಇದೆ. 2 ಸರಿ ಎಂಡೋಸ್ಕೋಪ್ ಮಾಡಿಸಿದೆ, ಆದರೂ ಕಡಿಮೆ ಆಗಿರಲಿಲ್ಲ ನೋಡಿರಿ. ಈಗ ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು 1 ವರ್ಷ ಆಯಿತು ಶಿವರಾತ್ರಿಗೆ. ಇವಾಗ ಗ್ಯಾಸ್ಟ್ರಿಕ್ ಏನು ಇಲ್ಲ ನನಗೆ. ಊಟದಲ್ಲೇ ತಿತ್ಕೊಂತೀನಿ, ಹೊರಗಡೆದು ಏನು ತಿನ್ನೋದಿಲ್ಲ ನಾನು, ಮನೆಯಲ್ಲೇ ಎಲ್ಲ ತಿನ್ನೋದು ನಾನು. ಈ ವಿಡಿಯೋನ ನಾನು ಯಾಕೆ ಫಾಸ್ಟಾಗಿ ತೋರಿಸಿದ್ದೀನಿ ಅಂದರೆ, ಹೆಣ್ಮಕ್ಳಿಗೆ ಎಷ್ಟೊಂದು ಗಡಿಬಿಡಿ ಬೆಳಗ್ಗೆ ಕೆಲಸ ನೋಡಿರಿ ಈ ಥರನೇ ಇರುತ್ತೆ. ಈ ಥರ ಮಾಡದೆ, ಕೆಲಸ ಫಾಸ್ಟಾಗಿ ಮಾಡದೇ ಇದ್ದರೆ ಕೆಲಸನೇ ಆಗಲ್ಲ. ಇಲ್ಲ ಮಕ್ಕಳು ಶಾಲೆ ಕಳ್ಸೋಕ್ಕಾಗಲ್ಲ, ನಾವು ಡ್ಯೂಟಿಗೆ ಹೋಗೋಕ್ಕಾಗಲ್ಲ. ನೀವು ಮನೆ ಕೆಲಸ ಬೆಳಗ್ಗೆ ಟೈಮ್ ಹೇಗಿರುತ್ತೆ ತಿಳಿಸಿ, ಕಮೆಂಟ್ ಮಾಡಿ. ನೋಡಿರಿ ರೊಟ್ಟಿ ಹಾಕ್ತಾಯಿದ್ದೀನಿ, ಟೈಮ್ ಆಗಿದೆ ನನಗೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆಗೆ. ನನಗೆ ಲಾಸ್ಟಿಗೆ ತಿನ್ನೋಕ್ಕೂ ಆಗೋದಿಲ್ಲ ಇವಾಗ. ಬಾಕ್ಸಿಗೆ ಹಂಗೆ ಹಾಕೊಂಡು ಹೋಗ್ಬಿಡ್ತೀನಿ. ತಿನ್ನೋದಾದರೆ ಒಂದು ಸ್ವಲ್ಪ ತಿಂದು ಓಡೋಗ್ಬಿಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.